ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಪಾಡ್ಯತಿಥಿ, ಪೂರ್ವಾಷಾಢ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ರಾಜಕೀಯದಲ್ಲಿ ಅಚ್ಚರಿ ಬೆಳವಣಿಗೆ. ಒಂದೇ ವೇದಿಕೆಯಲ್ಲಿ ಜಿಟಿಡಿ ಹಾಗೂ ಬೆಳವಾಡಿ ಶಿವಮೂರ್ತಿ ಮುಖಾಮುಖಿ. 18 ಕೋಟಿ ಕಾಮಗಾರಿಗೆ ಚಾಲನೆ ನೀಡಿ ಗುದ್ದಲಿ ಪೂಜೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆರೋಪ. ಬೇಲೂರಿನ ಶ್ರೀ ಚೆನ್ನಕೇಶವಸ್ವಾಮಿ ದೇವಾಲಯದಲ್ಲಿ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಲಿಕಲ್ಲಿನ ಮೇಲೆ ಆಣೆ ಮಾಡಿದ ಶಾಸಕ ಎಚ್ ಕೆ ಸುರೇಶ್. ಚಾಮರಾಜಪೇಟೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ. ಪೂರ್ಣ ಪ್ರಮಾಣದ ಸಿಬ್ಬಂದಿ ಇಲ್ಲದೆ ಪ್ರಕ್ರಿಯೆ ಆರೋಪ. ಗದ್ದಲದಿಂದ ಜಿಬಿಯಾ ಕಂದಾಯ ಅಧಿಕಾರಿ ಕಣ್ಣೀರು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಸುಮಾರು 500 ವರ್ಷದ ಐತಿಹಾಸಿಕ ಪ್ರಸನ್ನ ನಂಜುಂಡೇಶ್ವರ ದೇವಾಲಯ ನಿರ್ವಹಣೆ ಕೊರತೆಯಿಂದ ಶಿಥಿಲಾವಸ್ಥೆಗೆ ತಲುಪಿದ್ದು ಭಕ್ತರಲ್ಲಿ ಆತಂಕ ಮೂಡಿಸಿದೆ. ದೇವಾಲಯದ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು ಮಳೆಗಾಲದಲ್ಲಿ ಮೇಲ್ಚಾವಣಿ ಕುಸಿಯುವ ಭೀತಿ ಎದುರಾಗಿದೆ. ಜೀರ್ಣೋದ್ಧಾರಕ್ಕಾಗಿ ಸರ್ಕಾರದಿಂದ 2 ಬಾರಿ ಅನುದಾನ ಬಿಡುಗಡೆಯಾದರೂ ವಿವಿಧ ಕಾರಣಗಳಿಂದ ಕಾಮಗಾರಿ ಆರಂಭವಾಗದೆ ಅನುದಾನ ವಾಪಸ್ ಹೋಗಿದೆ ಎಂದು ತಿಳಿದುಬಂದಿದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾಜರ ಕಾಲದಲ್ಲಿ ನಿರ್ಮಾಣಗೊಂಡ ಈ ಐತಿಹಾಸಿಕ ದೇವಾಲಯದ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ದೇವಾಲಯದ ದುಸ್ಥಿತಿ ಕಂಡ ಭಕ್ತರು ತಮ್ಮ ಸ್ವಂತ ವೆಚ್ಚದಲ್ಲಿ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಪರಂಪರೆ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ಈ ದೇಗುಲವನ್ನು ಸಂರಕ್ಷಿಸಲು ಸರ್ಕಾರ ತಕ್ಷಣ ಜೀರ್ಣೋದ್ಧಾರ ಕಾಮಗಾರಿ ಆರಂಭಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಭಕ್ತರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅದು ಬೇಕಾದ್ರೆ ಮಾಡಿಸ್ತು ಬೇಕಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರಾಜಕೀಯ ಅಚ್ಚರಿ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಇತ್ತೀಚಿನವರೆಗೂ ಭಿನ್ನಾಭಿಪ್ರಾಯಗಳಿಂದ ದೂರವಾಗಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಮತ್ತು ಬೆಳವಾಡಿ ಶಿವಮೂರ್ತಿ ಒಂದೇ ಕಾರ್ಯಕ್ರಮದಲ್ಲಿ ಮುಖಾಮುಖಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ಕ್ಷೇತ್ರದಲ್ಲಿ 18 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಿಟಿಡಿ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಇದೇ ವೇಳೆ ಬೆಳವಾಡಿ ಶಿವಮೂರ್ತಿ ಸಲ್ಲಿಸಿದ ಮನವಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಟಿಡಿ ಅವರನ್ನು ಸಾರ್ವಜನಿಕವಾಗಿ ಸನ್ಮಾನಿಸಿದರು. ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಸ್ನೇಹಪೂರ್ವಕವಾಗಿ ಕಾಣಿಸಿಕೊಂಡಿರುವುದು ಕ್ಷೇತ್ರದ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಸಮೀಕರಣಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ಭರವಸೆಯನ್ನು ಜಿಟಿಡಿ ವ್ಯಕ್ತಪಡಿಸಿದರು. ಮುಂದಕ್ಕೆ ಮೂರೇಟ್ ಹೊಡಿರಿ.
ಈಗ ಹಾಸನದ ಪ್ರಮುಖ ಸುದ್ದಿಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರುವ ಆರೋಪಕ್ಕೆ ಗುರಿಯಾಗಿರುವ ಬೇಲೂರು ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಅವರು ತಮ್ಮ ಮೇಲಿನ ಆರೋಪವನ್ನು ತಳ್ಳಿಹಾಕಲು ದೇವರ ಮೊರೆ ಹೋಗಿದ್ದಾರೆ. ವಿಶ್ವವಿಖ್ಯಾತ ಬೇಲೂರಿನ ಶ್ರೀ ಚೆನ್ನಕೇಶವಸ್ವಾಮಿ ದೇವಾಲಯಕ್ಕೆ ಬರಿಗಾಲಿನಲ್ಲಿ ಆಗಮಿಸಿದ ಅವರು ಸೌಮ್ಯನಾಯ್ಕಿ ಹಾಗೂ ರಂಗನಾಯ್ಕಿ ಅಮ್ಮನವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ದೇವಾಲಯದ ಬಲಿಕಲ್ಲಿನ ಮೇಲೆ ಕೈಯಿಟ್ಟು ತಾವು ಎಂದಿಗೂ ಅಡ್ಡ ಮತದಾನ ಮಾಡಿಲ್ಲ ಹಾಗೂ ಪಕ್ಷಕ್ಕೆ ದ್ರೋಹ ಬಗೆದಿಲ್ಲ ಎಂದು ಆಣೆ ಪ್ರಮಾಣ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಲಾಗಿದೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ನಡೆಸಿದ ಕ್ಷೇತ್ರಕ್ಕೆ ತಾವು ಯಾವುದೇ ಕಾರಣಕ್ಕೂ ದ್ರೋಹ ಮಾಡುವುದಿಲ್ಲ ಹಾಗೂ ತಮ್ಮನ್ನು ಹಣದಿಂದ ಖರೀದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅಲ್ಲದೆ ತಮ್ಮ ನಿಷ್ಠೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಲು ನೂರಾರು ಬೆಂಬಲಿಗರೊಂದಿಗೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೂ ತೆರಳಿ ಆಣೆ ಮಾಡುವುದಾಗಿ ತಿಳಿಸಿದರು. ವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಚೆನ್ನಕೇಶವ ಸ್ವಾಮಿ, ಸೌಮ್ಯನಾಯಕಿ, ರಂಗನಾಯಕಿಯ ದರ್ಶನವನ್ನು ಮಾಡಿ ಬಹುಶಃ ನನಗೆ ಪೂರ್ವಜನ್ಮದ ಪುಣ್ಯ, ಭಗವಂತನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಅವಕಾಶವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದೇನೆ. ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಇಷ್ಟೆಲ್ಲ ಯಾವುದೇ ಕರೆ ಇಲ್ಲದಲ್ಲೇ ಧರ್ಮಸ್ಥಳಕ್ಕೆ ಹೋಗಬೇಕು, ಸತ್ಯವನ್ನು ಮಾಡಬೇಕು, ಚೆನ್ನಕೇಶವ ಸ್ವಾಮಿಯ ಕರಿಕಲ್ಲ ಮೇಲೆ ಪ್ರಮಾಣವನ್ನು ಮಾಡಿ ಹೋಗೋಣ ಅಂತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ, ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರರಿಗೆ, ಸಹೋದರಿಯರಿಗೆ ಅಭಿನಂದನೆಯನ್ನು ಈ ಸಂದರ್ಭ ಸಲ್ಲಿಸ್ತೀನಿ. ಇದು ವಿಶ್ವವಿಖ್ಯಾತ ಆಗಿರುವಂಥ ಬಲಿಕಲ್ಲೇ ಸಾಕ್ಷಿ. ನಾನು ನನ್ನ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನು ಮಾಡಿಲ್ಲ, ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಈ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. ಈ ಕ್ಷೇತ್ರಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದರೆ, ಅವರಿಗೆ ಅನ್ಯಾಯವನ್ನು ಮಾಡಿದರೆ ಆ ಭಗವಂತನೂ ನಮ್ಮನ್ನು ಕ್ಷಮಿಸಲ್ಲ. ಆ ಪಕ್ಷದಲ್ಲಿದ್ದು ನಾನು ಪ್ರಾಮಾಣಿಕವಾಗಿ ನಮ್ಮ ಪ್ರತಿಪಕ್ಷದ ನಾಯಕರು ಸೂಚಿಸಿದಂಗೆ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಯಾವುದೇ ಅಡ್ಡ ಮತದಾನವನ್ನು ಮಾಡಿಲ್ಲ. ಆ ಪರಮಾತ್ಮನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ನನಗೆ ಯಾರೂ ಸಹ ಭಗವಂತ ಸಮೃದ್ಧಿಯಾಗಿಟ್ಟಿದ್ದಾನೆ. ಯಾರು ಕೊಂಡ್ಕೊಳಕ್ಕಾಗ್ತಕ್ಕಂಥದ್ದಲ್ಲ, ಕೊಂಡ್ಕೊಳೋದು ಒಂದೇ ಒಂದರಲ್ಲಿ, ಪ್ರೀತಿನಲ್ಲಿ. ಮುಂಗಾರು ಮಳೆ ಕೈಕೊಟ್ಟಿರುವುದು ಹಾಗೂ ಮೆಕ್ಕೆಜೋಳ ಬೆಳೆಗೆ ಬಿಳುಚಿಕ್ಕಿ ರೋಗ ತಗುಲಿರುವ ಪರಿಣಾಮ ಹಾಸನ ತಾಲೂಕಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೋಮನಹಳ್ಳಿ ಕಾವಲ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ರೈತರು ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ಬೆಳೆದಿದ್ದ ಮೆಕ್ಕೆಜೋಳವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೆ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ನಾಶಪಡಿಸುತ್ತಿದ್ದಾರೆ. ಸಮರ್ಪಕ ಮಳೆಯ ಕೊರತೆಯಿಂದ ಬೆಳೆ ಬೆಳವಣಿಗೆ ಕುಂಠಿತಗೊಂಡಿದ್ದು, ಬಿಳುಚಿಕ್ಕಿ ರೋಗದ ಹಾವಳಿಯಿಂದ ಇಳುವರಿ ನಿರೀಕ್ಷೆ ಸಂಪೂರ್ಣ ಕುಸಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಳೆ ನಿರ್ವಹಣೆಗೆ ಮತ್ತಷ್ಟು ಹಣ ಖರ್ಚು ಮಾಡಿದರೂ ಪ್ರಯೋಜನವಿಲ್ಲ ಎಂಬ ಕಾರಣಕ್ಕೆ ರೈತರು ಈ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ. ಹಾಸನ ತಾಲೂಕಿನ ಅನೇಕ ಭಾಗಗಳಲ್ಲಿ ಇದೇ ಪರಿಸ್ಥಿತಿ ಕಂಡುಬರುತ್ತಿದ್ದು, ರೈತರು ಈಗ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದ ರಾಗಿ, ಕೋಸು ಸೇರಿದಂತೆ ಪರ್ಯಾಯ ಬೆಳೆಗಳತ್ತ ಮುಖ ಮಾಡುತ್ತಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ಹಾಗೂ ಬೆಳೆ ನಷ್ಟ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಿಡಘಟ್ಟ ಗ್ರಾಮದಲ್ಲಿ ಸಾಮಾಜಿಕ ಸಾಮರಸ್ಯದ ಮಹತ್ವದ ಬೆಳವಣಿಗೆ ನಡೆದಿದೆ.
ಸುಮಾರು 100 ವರ್ಷಗಳ ಬಳಿಕ ದಲಿತ ಸಮುದಾಯದವರು ಮೊದಲ ಬಾರಿಗೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರವೇಶಿಸಿ ಪೂಜೆ ಸಲ್ಲಿಸಿ ದರ್ಶನ ಪಡೆದಿದ್ದಾರೆ. ಹಲವು ವರ್ಷಗಳಿಂದ ಇದ್ದ ಸಂಪ್ರದಾಯಕ್ಕೆ ತೆರೆ ಎಳೆಯುವ ನಿಟ್ಟಿನಲ್ಲಿ ದಲಿತ ಸಮುದಾಯದ ಮುಖಂಡರು ಹಾಗೂ ಇತರ ಸಮುದಾಯದ ಮುಖಂಡರು ಸೌಹಾರ್ದಯುತ ಮಾತುಕತೆ ನಡೆಸಿ ಒಮ್ಮತಕ್ಕೆ ಬಂದಿದ್ದರು. ತಹಶೀಲ್ದಾರ್, ಪೊಲೀಸ್ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ದೇಗುಲ ಪ್ರವೇಶ ಶಾಂತಿಯುತವಾಗಿ ನೆರವೇರಿತು. ನಿಡಘಟ್ಟ ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಹಾಗೂ 2000ಕ್ಕೂ ಹೆಚ್ಚು ಇತರ ಸಮುದಾಯದ ಕುಟುಂಬಗಳಿದ್ದು, ಈ ಬೆಳವಣಿಗೆ ಸಾಮಾಜಿಕ ಸೌಹಾರ್ದ, ಸಮಾನತೆ ಮತ್ತು ಪರಸ್ಪರ ವಿಶ್ವಾಸಕ್ಕೆ ಹೊಸ ಸಂದೇಶ ನೀಡಿದ ಐತಿಹಾಸಿಕ ಘಟನೆಯಾಗಿ ಗಮನ ಸೆಳೆದಿದೆ. ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಹೆಗ್ಗುಡ್ಲು ಸರ್ಕಾರಿ ಶಾಲೆಯ 9.5 ಗುಂಟೆ ಜಾಗವನ್ನು ಒತ್ತುವರಿಯಿಂದ ಮುಕ್ತಗೊಳಿಸಿರುವುದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ಶಾಲೆಯ ಜಾಗವನ್ನು ಮರಳಿ ಪಡೆಯಲು ಸ್ಥಳೀಯ ನಿವಾಸಿ ಮಂಜುಳಾ ಅವರು ಕಾನೂನು ಹೋರಾಟ ನಡೆಸಿದ್ದು, ಅವರ ನಿರಂತರ ಪ್ರಯತ್ನಕ್ಕೆ ಇದೀಗ ಫಲ ಸಿಕ್ಕಿದೆ. ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಸರ್ಕಾರಿ ಶಾಲೆಯ ಭೂಮಿ ಸರ್ಕಾರದ ವಶಕ್ಕೆ ಮರಳಿದೆ. ಈ ಬೆಳವಣಿಗೆಯನ್ನು ಗ್ರಾಮಸ್ಥರು ಸ್ವಾಗತಿಸಿದ್ದು, ಮಂಜುಳಾ ಅವರ ಧೈರ್ಯ ಮತ್ತು ಹೋರಾಟವನ್ನು ಶ್ಲಾಘಿಸಿದ್ದಾರೆ. ಶಾಲೆಯ ಅಭಿವೃದ್ಧಿಗೆ ಅಗತ್ಯವಾದ ಭೂಮಿ ಮರಳಿರುವುದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಿಸುವಲ್ಲಿ ಜನರ ಜಾಗೃತಿಯೂ ಮುಖ್ಯ ಎಂಬ ಸಂದೇಶ ಈ ಘಟನೆ ನೀಡಿದೆ. ಏನಾಗಿದೆ ಅಂದ್ರೆ, ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಾಗ ಈಗ 18ನೇ ವರ್ಷ ಶಾಲೆಗೆ ಜಾಗ ಇರ್ಲಿಲ್ಲ. ಹೆಗ್ಗುಡ್ಲೆ ಎಸ್ಟೇಟ್ ಒಳಗಡೆ ಇತ್ತು ಜಾಗ. ನಾನು ಹೆಚ್ಚುವರಿ ಕೊಠಡಿ ಕೊಡಿ ಅಂತ ಹೇಳಿ B1 ಕೇಳಕ್ ಹೋದೆ. ನೀವೊಬ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ದೀರಾ, ನಿಮ್ಮ ಒಂದು ಪೀರಿಯಡ್ ಅಲ್ಲಿ ಎಲ್ಲಾದ್ರೂ ಗೌರ್ಮೆಂಟ್ ಜಾಗ ಇದ್ರೆ ಶಾಲೆಗೆ ಜಾಗ ಮಾಡಿಸಿ ಅಂದ್ರು. ಅವತ್ತೇ ಒಂದು ಛಲ ಬಂತು. ನಾನೊಂದು ಅರ್ಜಿ ಬರೆದು STMC ಅಧ್ಯಕ್ಷರ ಸೈನ್ ತಗೊಂಡು, ಮೆಂಬರ್ಗಳ ಸೈನ್ ತಗೊಂಡು ಚಿಕ್ಕಮಂಗ್ಳೂರಿಗೆ DC ಆಫೀಸಿಗೆ ಹೋದೆ. DC ಆಫೀಸಿಗೆ ಹೋಗಿ ಅರ್ಜಿ ತೋರಿಸಿದಾಗ ಅವತ್ತೇ DC ಅವರು ರಿಟೈರ್ಡ್ ರಾಜಶೇಖರ್ ಅಂತ, ನೀವು ಮಾಡ್ತಕ್ಕಂತ ಕೆಲಸ ದೇವ್ರ ಕೆಲಸ ಅಮ್ಮ, ನನಗೆ ಇವತ್ತು ರಿಟೈರ್ಡ್ ಆಗ್ತಾ ಇದೆ, 2 ಎಕರೆ 15 ಗುಂಟೆ ಜಾಗನ ಶಾಂಕ್ಷನ್ ಮಾಡಿದೀನಿ, ಇವತ್ತಿಗೆ 8 ದಿವಸದಲ್ಲಿ ಮೂಡಿಗೆರೆ ತಾಲೂಕು ಆಫೀಸಲ್ಲಿ ಪಾಣಿ ಸಿಕ್ಕತ್ತೆ ಅಂದ್ರು. ಒಟ್ಟಾಗಿ 8 ದಿವಸಕ್ಕೆ ಪಾಣಿ ಸಿಕ್ತು. 2 ಸ್ಕೂಲ್ ಕಟ್ಟಿಸ್ತೆ, 2 ರೂಮಿಂದ ಸ್ಕೂಲ್ ಕಟ್ಟಿಸ್ತೆ, ಸ್ಕೂಲಿಗೆ ಮೈದಾನ ಮಾಡಿಸ್ತೆ, ಆಯ್ತಾ. ಆಮೇಲೆ ಆ ಕಾಂಪೌಂಡ್ ಮಾಡೋ ಟೈಮ್ ಅಲ್ಲಿ 9 ಗುಂಟೆ ಜಾಗನ BO, ತಹಸೀಲ್ದಾರ್, RI, VA, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಇಷ್ಟು ಜನದ ಮೇಲೆ ಕೋರ್ಟಿಗೆ ಹೋಯ್ತು, ಮೂಡಿಗೆರೆ ಕೋರ್ಟಿಗೆ. ಮೂಡಿಗೆರೆ ಕೋರ್ಟ್ ಅಲ್ಲಿ ಬೇಗ ಹೋರಾಟ ಮಾಡಿ, ಯಾರು ಅಧಿಕಾರಿಗಳು ಎಂಟ್ರಿ ಆಗ್ಲಿಲ್ಲ, ಹೋರಾಟ ಮಾಡಿ ಶಾಲೆ ಅಂತೆ ಆಯ್ತು. ಪುನಃ ಬೆಂಗಳೂರು ಹೈಕೋರ್ಟ್ಗೆ ಹಾಕ್ದ. ಹೈಕೋರ್ಟ್ ಅಲ್ಲಿ ಹೋಗಿ ಲಾಯರ್ ಇಟ್ಟು ಅಲ್ಲಿ ನಾನು ಬಹಳ ಹೋರಾಟ ಮಾಡಿದೆ. ಅಲ್ಲಿಂದ ರಿಜೆಕ್ಟ್ ಆಗಿ ಮೂಡಿಗೆರೆ ಕೋರ್ಟಿಗೆ ಬಂತು. ಮೂಡಿಗೆರೆ ಕೋರ್ಟ್ ಅಲ್ಲಿ ಮತ್ತೆ ಶಾಲೆ ಅಂತೆ ಆಯ್ತು. ಪುನಃ ಮತ್ತೆ 2ನೇ ಸಾರಿ ಹೈಕೋರ್ಟ್ಗೆ ಹಾಕಿ. ಅಲ್ಲಿ ಹೈಕೋರ್ಟ್ ಅಲ್ಲಿ ಏನಾಯ್ತು, ಮಂಜುಳಮ್ಮಗೂ ಶಾಲೆ ಜಾಗಕ್ಕೂ ಸಂಬಂಧ ಇಲ್ಲ, ಇದು ಶಾಲೆಗೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ರಿಜೆಕ್ಟ್ ಆಗಿ ವಾಪಸ್ ಬಂತು. ವಾಪಸ್ ಬಂದ ಮೇಲೂ ನಾನು ಬಿಡ್ಲಿಲ್ಲ. ಅದು ಏನೋ ಒಂದು ಅದೃಷ್ಟವಶಾತ್ತು 2 ಜನ ನಮ್ಮ ತಹಸೀಲ್ದಾರರು ಬಹಳ ಇದ್ ಮಾಡಿದ್ರು, ಮಹಿಳೆಯಾಗಿ. B1 ಅದಕ್ಕೆ ಸ್ವಲ್ಪ ಎಂಟ್ರಿ ಆದ್ರು. ಇನ್ನೊಬ್ರು ರಾಜಕೀಯದವರು ಅವರು ಕೂಡ ಮಹಿಳೆ. 3 ಜನ ಮಹಿಳೆಯರಿಂದ 9 ಶಾಲೆ ಜಾಗನ ಖುಲ್ಲಾ ಮಾಡೋ ಅಂತ ಸ್ಥಿತಿ ಬಂದು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವಿಶೇಷ ತಪಾಸಣೆ ವರದಿ SR ಪ್ರಕ್ರಿಯೆ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತೀವ್ರ ಜಟಾಪಟಿ ನಡೆದಿದೆ. ಅಧಿಕಾರಿಗಳು ಆರಂಭದಲ್ಲಿ ಬಿಜೆಪಿಯವರ ಜೊತೆ ಮಾತ್ರ ಸಭೆ ನಡೆಸಿ ಕಾಂಗ್ರೆಸ್ ಏಜೆಂಟರನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಕಾಂಗ್ರೆಸ್ಸಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟು 31 BLOಗಳು ಹಾಜರಾಗಬೇಕಿದ್ದ ಸ್ಥಳಕ್ಕೆ ಕೇವಲ 14 ಮಂದಿ ಮಾತ್ರ ಬಂದಿರುವುದರಿಂದ ಪೂರ್ಣ ಪ್ರಮಾಣದ ಸಿಬ್ಬಂದಿ ಇಲ್ಲದೆ ಪ್ರಕ್ರಿಯೆ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಕಾಂಗ್ರೆಸ್ ಸದಸ್ಯರು ಮೇಜುಕುಟ್ಟಿ ಪ್ರತಿಭಟಿಸಿದರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಗರು 11 ಮಂದಿಯನ್ನು ಕರೆತಂದು ಪ್ರಕ್ರಿಯೆ ಮುಂದುವರಿಸಬೇಕೆಂದು ಪಟ್ಟು ಹಿಡಿದರು. ಎರಡೂ ಪಕ್ಷಗಳ ನಡುವೆ ಮಾತಿನ ಚಕಮಕಿ ಹೆಚ್ಚಾಗಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಮಧ್ಯಪ್ರವೇಶಿಸಿದರು. ಗಲಾಟೆಯಿಂದ ಒತ್ತಡಕ್ಕೆ ಒಳಗಾದ ಜಿಬಿಯ ಕಂದಾಯ ಅಧಿಕಾರಿ ಸ್ಥಳದಲ್ಲೇ ಕಣ್ಣೀರು ಹಾಕಿದ ಘಟನೆ ಕೂಡ ಗಮನ ಸೆಳೆಯಿತು. ಎಲ್ಲ ಪಕ್ಷದವರು ಕರೆದಿದ್ದೀರಾ? ನೀವು ಈಗ 9-10 ಜನ ಕರ್ಕೊಂಡು ಏನು ಹೋಗಲ್ಲ, ನೀವು ಮಾಡ್ಕೊಂಡು ರೆಡಿ ಇದ್ದೀರಲ್ಲ. 9 ಜನ 10 ಜನ ನೀವು ಹೆಂಗ್ ಮಾಡಕ್ ಬಿಡ್ತೀರಾ ನೀವು? ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಪತ್ನಿ ಉಷಾ ಶಿವಕುಮಾರ್ ಅವರೊಂದಿಗೆ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು.
ಈ ವೇಳೆ ಮನೆಗೆ ಭೇಟಿ ನೀಡಿದ ಬೂತ್ ಮಟ್ಟದ ಅಧಿಕಾರಿಗಳು ಬಿಎಲ್ಒಗಳು ಅಗತ್ಯ ದಾಖಲೆಗಳ ನಮೂನೆಗಳನ್ನು ಮುಖ್ಯಮಂತ್ರಿಗಳಿಗೆ ಹಸ್ತಾಂತರಿಸಿದರು. ಬಳಿಕ ಸಿಎಂ ಹಾಗೂ ಅವರ ಪತ್ನಿ ಸ್ವತಃ ನಮೂನೆಯನ್ನು ಭರ್ತಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸುವ ಮೂಲಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಸಾರ್ವಜನಿಕರು ಸರ್ಕಾರಿ ಪ್ರಕ್ರಿಯೆಗಳಲ್ಲಿ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಎಂಬ ಸಂದೇಶ ನೀಡುವ ಉದ್ದೇಶದಿಂದ ತಾವು ಸ್ವತಃ ಭಾಗವಹಿಸಿದ್ದಾಗಿ ಮುಖ್ಯಮಂತ್ರಿ ತಿಳಿಸಿದರು. ಬೂತ್ ಮಟ್ಟದ ಅಧಿಕಾರಿಗಳ ಕಾರ್ಯವನ್ನು ಮೆಚ್ಚಿದ ಅವರು, ಜನರು ಅಧಿಕಾರಿಗಳೊಂದಿಗೆ ಸಹಕರಿಸಿ ಅಗತ್ಯ ಮಾಹಿತಿ ಹಾಗೂ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವ ಮೂಲಕ ಪ್ರಕ್ರಿಯೆ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ರಾಜಕೀಯದಲ್ಲಿ ಅಚ್ಚರಿ ಬೆಳವಣಿಗೆ. ಒಂದೇ ವೇದಿಕೆಯಲ್ಲಿ ಜಿಟಿಡಿ ಹಾಗೂ ಬೆಳವಾಡಿ ಶಿವಮೂರ್ತಿ ಮುಖಾಮುಖಿ. 18 ಕೋಟಿ ಕಾಮಗಾರಿಗೆ ಚಾಲನೆ ನೀಡಿ ಗುದ್ದಲಿ ಪೂಜೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆರೋಪ. ಬೇಲೂರಿನ ಶ್ರೀ ಚೆನ್ನಕೇಶವಸ್ವಾಮಿ ದೇವಾಲಯದಲ್ಲಿ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಲಿಕಲ್ಲಿನ ಮೇಲೆ ಆಣೆ ಮಾಡಿದ ಶಾಸಕ ಎಚ್.ಕೆ. ಸುರೇಶ್. ಚಾಮರಾಜಪೇಟೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ. ಪೂರ್ಣ ಪ್ರಮಾಣದ ಸಿಬ್ಬಂದಿ ಇಲ್ಲದೆ ಪ್ರಕ್ರಿಯೆ ಆರೋಪ ಗದ್ದಲದಿಂದ ಜಿಬಿಯಾ ಕಂದಾಯ ಅಧಿಕಾರಿ ಕಣ್ಣೀರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.